ಇವತ್ತು ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಮ್ಯಾಚ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ, ಬಹಳ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ. ಪ್ರಮುಖವಾಗಿ ಸೂಪರ್ ಸಂಡೇ ಈ ಸಲ ಖಂಡಿತ ನಮ್ಗೆಲ್ಲರಿಗೂ ಕೂಡ ಸೂಪರ್ ಸಂಡೇ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಕೋಟ್ಯಾಂತರ ಭಾರತೀಯರದ್ದು. ಭಾರತ ಸೌತ್ ಆಫ್ರಿಕಾ ಮಧ್ಯೆ ಫೈನಲ್ ಫ್ಯಾಟಿಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಮ್ಯಾಚ್ ನಲ್ಲಿ ಏನಾಗುತ್ತೆ ಅನ್ನುವ ಕುತೂಹಲ ಆರಂಭ ಆಗುತ್ತೆ. ಕಾರಣ ಕೆಲವೇ ಹೊತ್ತಿನಲ್ಲಿ ಟಾಸ್ ಕೂಡ ಆಗುತ್ತೆ. ಹಾಗಾದ್ರೆ ಈ ಸಲ ಚೊಚ್ಚಲ ಕಿರೀಟವನ್ನ ಎತ್ತುವವರು ಯಾರು ಅನ್ನುವಂತಹದ್ದು, ಈ ಒಂದು ಟ್ರೋಫಿಗೆ ಯಾರ ಪಾಲಿಗಾಗತ್ತೆ, ಯಾರು ಮುಡಿಗೇರಿಸಿಕೊಳ್ತಾರೆ? ಕಾರಣ ಎರಡೂ ತಂಡಗಳು ಕೂಡ ಇಲ್ಲಿವರೆಗೂ ಕೂಡ ಆಸೀಸ್ ಆಗಿರ್ಬೋದು, ಅದರಲ್ಲೂ ಕೂಡ 7 ಬಾರಿ ಈ ರೀತಿಯಾಗಿ ಒಂದು ಕಪ್ಪನ್ನು ಎತ್ತಂತಹ ಆಸೀಸ್ ಇಲ್ಲ ಈ ಸಲದ ಮ್ಯಾಚ್ ಅಲ್ಲಿ. ಹಾಗಾಗಿ ಯಾರೇ ಗೆದ್ರೂ ಕೂಡ ಈ ಒಂದು ಪಟ್ಟವನ್ನ ಅಲಂಕರಿಸುವಂತಹ ಸುವರ್ಣಾವಕಾಶ ಮೊದಲ ಬಾರಿಗೆ. ಸೊ ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದೆ. ಎರಡೂ ತಂಡಗಳಿಗೆ ಚೊಚ್ಚಲ ವಿಶ್ವಕಪ್ ಗೆಲ್ಲುವ ತವಕ ಕಾತರ ಇದೆ. ವಿಶ್ವಕಪ್ಗಾಗಿ ಹರ್ಮನ್ ಪ್ರೀತ್ ವರ್ಸಸ್ ಲಾರಾ ಪಡೆ ಫೈಟ್ ಅನ್ನ ನಡೆಸಲಿದೆ, ಮಜಾ ಹೆಚ್ಚಿಸಲಿದೆ. ಸೂಪರ್ ಸಂಡೆಯ ಫೈನಲ್ ಕದನ. ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಮತ್ತೊಂದು ಆತಂಕ ಕೂಡ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ಮಳೆಯ ಭೀತಿ. ಒಂದು ರೀತಿಯಾಗಿ ಈಗಾಗಲೇ ಹವಾಮಾನ ತಜ್ಞರು ಹೇಳುವ ಪ್ರಕಾರ 68% ಮಳೆ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಾ ಕೋಟ್ಯಾಂತರ ಭಾರತೀಯರು ಕೇಳ್ತಾ ಇದ್ದಾರೆ, ದಯವಿಟ್ಟು ಮಳೆ ಬರದೇ ಇರ್ಲಪ್ಪ ಇವತ್ತೊಂದು ದಿನ ಅಂತ ಕೇಳ್ತಾ ಇದ್ದಾರೆ. ಸ್ಟಿಲ್ ಏನಾದ್ರೂ ಮಳೆ ಬಂದ್ರೆ ಆಗ್ಲೂ ಕೂಡ ಅವಕಾಶ ಅಂತೂ ಇದ್ದೇ ಇದೆ. ಸೊ ನಾಳೆ ಕೂಡ ಈ ಒಂದು ಮ್ಯಾಚ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಸೊ ಏನಾಗಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಗೆಲ್ಲುವ ತಂಡಕ್ಕೆ ಐಸಿಸಿಯಿಂದ 40 ಕೋಟಿ ಬಹುಮಾನ ಆದ್ರೆ ಭಾರತ ಗೆಲುವನ್ನ ಸಾಧಿಸಿದ್ರೆ ಬಿಸಿಸಿಐನಿಂದ 125 ಕೋಟಿ ಬಹುಮಾನವನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಧ್ಯೆ ನಡೆಯುವಂತಹ ಫೈನಲ್ ಹಣಾಹಣಿ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಎರಡೂ ತಂಡಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬಲಾಬಲ ಇದೆ. ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಆದ್ರೆ ಬೌಲಿಂಗ್ ವಿಚಾರದಲ್ಲಿ ಭಾರತಕ್ಕೆ ಸ್ವಲ್ಪ ಸವಾಲು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಇವತ್ತಿನ ಮ್ಯಾಚ್ ಬಹಳ ಕುತೂಹಲ, ಬಹಳ ನಿರೀಕ್ಷೆ ಜೊತೆಗೆ ಒಂದು ರೀತಿಯಂತಹ ಟರ್ನಿಂಗ್ ಪಾಯಿಂಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಭಾರತಕ್ಕೆ. ನಾನು ಆಗ್ಲೇ ಹೇಳ್ತಾ ಇದ್ದೆ 1983 ವಿಚಾರ. ಹಾಗಾಗಿ ಅಂತಹದ್ದೇ ಒಂದು ನಿರೀಕ್ಷೆ ಕೂಡ ಇದೆ. ಅದೇ ಒಂದು ಗೆಲುವನ್ನ ಒಂದು ಈ ಸಲ ನೆನಪು ಮಾಡುವಂತಹ ಸ್ಥಿತಿ ಕೂಡ ಇದೆ. ಇವೆಲ್ಲದರ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ಜೋಸೆಫ್ ಹೂವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ ಸರ್. ಬಹಳ ನಿರೀಕ್ಷೆ ಇದೆ, ಬಹಳ ಕುತೂಹಲ ಇದೆ, ಬಹಳ ಕಾತರತೆ ಇದೆ. ಒಂದು ರೀತಿಯಾಗಿ ರೋಮಾಂಚನ ಉಂಟು ಮಾಡುವಂತಹ ಮ್ಯಾಚ್. ಯಾಕಂದ್ರೆ ಇಲ್ಲಿವರೆಗೂ ಕೂಡ 2 ಬಾರಿ ಸೆಮಿಫೈನಲ್ ಹಂತಕ್ಕೆ ಬಂದರೂ ಕೂಡ ನಮಗೆ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಮೊದಲಿಗೆ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು? ಇವತ್ತಿನ ಮ್ಯಾಚ್ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನ್ ಸರ್? ಅಲ್ಲ, ನಮಗ್ ಈ ತರ ಇವ್ರು ಹಾಡಿರೋದು ನೋಡಿದ್ರೆ ಕೆಲವು ಮ್ಯಾಚ್ಗಳು ಸೋತ್ಕೊಂಡ್ ಬಂದಿದ್ರಲ್ಲ, ಅದ್ರೊಳಗೂ ಏನು ದೊಡ್ಡದಾಗಿ ಸೋತಿಲ್ಲ, ಫೈಟ್ ಕೊಟ್ಟು ಸೋತಿದ್ದ. ಇದು ಸ್ಟೆಬಿಲಿಟಿ ತೋರಿಸ್ತಾ ಇತ್ತು ಟೀಮ್, ಇದೆ ನಮ್ಮ ಹತ್ರ ಎಬಿಲಿಟಿ ಇದೆ ಅಂದ್ಬಿಟ್ಟು. ಅದೇ ತರ ಈಗ ಬಂದು ಆಸ್ಟ್ರೇಲಿಯಾಗೆ ಸೆಮಿಫೈನಲ್ ಸೋತಿರೋದು, ಗೆಲ್ಸಿರೋದು, ನಾವು ಗೆದ್ದಿರೋ ಮ್ಯಾಚ್ ಅದು ಒಂದು ನಮಗೆ ಬಲ ಕೊಟ್ಟಿದೆ. ಈಗ ಈ ಮ್ಯಾಚ್ ಅನ್ನು ನಾವು ಸೌತ್ ಆಫ್ರಿಕಾ ಮೇಲೆ ಒಂದು ಪ್ರಿಲಿಮಿನರಿ ರೌಂಡ್ ಸೋತಿರ್ಬೋದು ಲೀಗ್ ಒಳಗೆ. ಬಟ್ ಇವತ್ತಿನ ಇದಕ್ಕೆ ಹೋದ್ರೆ, ನೀವು ಇಮೋಷನ್ಸ್ ಹೋದ್ರೆ ಇರ್ಲಿ, ಟೀಮ್ ಬಿಲ್ಡಿಂಗ್ ಇರ್ಲಿ, ಕಾನ್ಫಿಡೆನ್ಸ್ ಲೆವೆಲ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಕ್ ಹೋದ್ರೆ ನಮ್ಮ ಟೀಮು ಮುಂದಕ್ಕಿದೆ. ನಮ್ಗಂತೂ 100% ಗ್ಯಾರಂಟಿ ಇದೆ ಇವತ್ತು ಮ್ಯಾಚ್ ಆದ್ರೆ ಇಂಡಿಯಾ ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ಇವ್ರ ಪರ್ಫಾರ್ಮೆನ್ಸ್ ನೀವು ನೋಡ್ಕೊಂಡ್ ಬನ್ನಿ. ಎಲ್ಲೋ ಒಂದ್ ಕಡೆ ಒಳ್ಳೊಳ್ಳೆ ಟೀಮ್ ಆಸ್ಟ್ರೇಲಿಯಾ ಮೇಲೆ ಇರ್ಲಿ, ನ್ಯೂಜಿಲೆಂಡ್ ಮೇಲೆ ಗೆದ್ರು, ಇಂಗ್ಲೆಂಡ್ ಇರ್ಲಿ, ಸೌತ್ ಆಫ್ರಿಕಾ ಮೇಲೆ ಇದ್ದಾಗ್ಲೂ ನಮ್ಮವರು ಅಷ್ಟೇನು ಕೆಟ್ಟಾಗ್ ಸೋತಿಲ್ಲ, ಫೈಟ್ ಕೊಟ್ಟಿದ್ದಾರೆ. ಸೊ ಅದು ನಮ್ಗೆ ಒಂದು ಕಾನ್ಫಿಡೆನ್ಸ್ ಕೊಡ್ತಿತ್ತು. ಎಲ್ಲೋ ಒಂದ್ ಟೀಮ್ ಒಳಗೆ ಏನೋ ಇದೆ, ಎಲ್ಲೋ ಹೆಡುತ್ತಿದ್ದಾರೆ, ಸೊ ಬೌಲಿಂಗ್ ಒಳಗೆ ಸ್ವಲ್ಪ ಇದಿದೆ ಪ್ರಾಬ್ಲಮ್ ಅಂದ್ಬಿಟ್ಟು. ಬಟ್ ಈಗ ಮುಂದಕ್ಕೆ ಬಂದಿರೋದು ಹೇಗಂದ್ರೆ, ಈ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಯಾರು ಪರ್ಫಾರ್ಮ್ ಮಾಡ್ತಿಲ್ದವ್ರು ಈಗ ಪರ್ಫಾರ್ಮ್ ಮಾಡಕ್ ಶುರು ಮಾಡಿದ್ದಾರೆ. ಎಲ್ಲರೂ ಹೇಳ್ತಿದ್ರು ಹರ್ಮನ್ ಪ್ರೀತ್ ಕೌರ್ ಹೊಡಿತಿಲ್ಲ, ಇವ್ರು ಮಂದನ ಹೊಡ್ತಿಲ್ಲ, ಇವ್ರು ಹೊಡಿತಿಲ್ಲ ಅಂದ್ಬಿಟ್ಟು ಎಲ್ರು ಪರ್ಫಾರ್ಮ್ ಮಾಡ್ಕೊಂಡು ಒಳ್ಳೆ ಸ್ಟೇಜ್ಗೆ ಪೀಕ್ ಬಂದಿದ್ರು ಈ ಟೀಮ್. ಸೊ ವೆಲ್ ಬ್ಯಾಲೆನ್ಸ್ ಟೀಮ್, ಆಮೇಲೆ ಎಲ್ರೂ ಸಾಥ್ ಕೊಡ್ತಿದ್ದಾರೆ. ಇದು ಬ್ಯೂಟಿ ಅಂದ್ರೆ ಏನಿದೆ ಈ ಟೀಮ್ ಅಂದ್ರೆ, ಒಬ್ಬೊಬ್ರು ಆಡ್ತಿದ್ದಾರೆ, ಎಲ್ರು ಆರ್ ಕಾಂಟ್ರಿಬ್ಯೂಟಿಂಗ್, ಒಬ್ಬರೇ ಎಲ್ಲ. ಈಗ ಮೊನ್ನೆ ಜಮೀಮಾ ಹೊಡೆದಿರ್ಬೋದು, ಅವ್ರೊಬ್ಬರೇ ಕೆಲ್ಸಕ್ ಆಗ್ತಿರ್ಲಿಲ್ಲ, ಎಲ್ರು ಸಾಥ್ ಕೊಟ್ಟು ಎಲ್ಲ ಪರ್ಫಾರ್ಮ್ ಮಾಡಿ ಅದ್ ಗೆದ್ದಿರೋದು.
ಅದು ಒಂಥರ ಹಿಸ್ಟಾರಿಕ್ ವಿಕ್ಟ್ರಿ ಅಂತೀವಿ. ಆಸ್ಟ್ರೇಲಿಯಾ ಬಿಡೋದು ಅಷ್ಟೇನ್ ಈಸಿ ಅಲ್ಲ, ಅವ್ರು ತೋರಿಸ್ತಾರೆ. ಸೊ ಈಗ ನಮಗೆ ಈಗ ಕಾನ್ಫಿಡೆನ್ಸ್ ಇರೋದೇನಂದ್ರೆ ಈ ಟೀಮ್ ಒಳಗೆ ಎಬಿಲಿಟಿ ಇದೆ, ಸ್ಟ್ರೆಂತ್ ಇದೆ, ಕಾನ್ಫಿಡೆನ್ಸ್ ಲೆವೆಲ್ಸ್ ಇದೆ. ಸೊ ಗೆಲ್ಲಕ್ಕೆ. ಆಮೇಲೆ ಅಲ್ಲಿನ ಕೋಚ್ ಅಮಲ್ ಮಜುಮ್ದಾರ್ ಅವರು ಈ ಟೀಮ್ ನ ಚೆನ್ನಾಗಿ ಮೋಲ್ಡ್ ಮಾಡ್ಕೊಂಡ್ ಬಂದಿದ್ದಾರೆ. ಅವರು ಒಂದು ಗ್ರೇಟ್ ಪ್ಲೇಯರ್. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಾವು ಅವ್ರ ಬಗ್ಗೆ ಬಹಳ ಬರ್ದಿದ್ವಿ, ಇಂಡಿಯಾಗ್ ಆಡ್ಬೇಕು ಅಂದ್ಬಿಟ್ಟು. ಅಂತ ಒಳ್ಳೆ ಪ್ಲೇಯರು ಈಗ ಆ ಟೀಮ್ ನ ಇಟ್ಕೊಂಡು ಅವ್ರು ಗೊತ್ತು ಗೆಲ್ಲುವುದೇನು ಸೋಲೋದು ಅಂದ್ಬಿಟ್ಟು ಗೊತ್ತಿರೋದು. ಅವ್ರು ಬಾಂಬೆನ ಲೀಡ್ ಮಾಡಿದ್ದಾರೆ ಎಷ್ಟೋ ವರ್ಷಗಳು. ಸೊ ಅವರು ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಈ ಟೀಮ್ಗೆ ಸೆಲ್ಫ್ ಬಿಲೀಫ್ ಕೊಟ್ಟಿದ್ದಾರೆ, ನಾವೇನಿದ್ರು ಮಾಡ್ಬೋದು ಅಂದ್ಬಿಟ್ಟು ಆ ಟೀಮ್ ಲೆವೆಲ್ ಬಂದಿದೆ ಇತ್ತು. ಸೊ ನನಗಂತೂ ಇವತ್ತು ನಾವು ಮಾತಾಡ್ಬೇಕಾದ್ರೆ ನಾನು ಬಹಳ ಖುಷಿಯಾಗಿ ಮಾತಾಡ್ತೀನಿ. ಯಾಕಂದ್ರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಬಹಳ ನೆಗ್ಲೆಕ್ಟ್ ಮಾಡಿದ್ರು ಅರ್ಲಿ. ಯಾಕಂದ್ರೆ ನಾನು 86ರಿಂದ ಇವ್ರ ಬಗ್ಗೆ ಬರ್ಕೊಂಡ್ ಬರ್ತಿದ್ದು. ಈ ಶಾಂತರಂಗ ಸ್ವಾಮಿ ಇರ್ಲಿ, ಡ್ಯಾನ್ ಎಟಲ್ಜಿ ಇರ್ಲಿ, ಸುಧಾಶ್ ಶಾ ಇರ್ಲಿ, ಇಂಥವ್ರನ್ನೆಲ್ಲ ಬರ್ಕೊಂಡ್ ಬರ್ಬೇಕಾದ್ರೆ ನಾವು ಪ್ರಯತ್ನ ಮಾಡ್ತಿದ್ವಿ, ಎನ್ಕರೇಜ್ ಮಾಡ್ಬೇಕು ವುಮೆನ್ಸ್ ಕ್ರಿಕೆಟ್ ಅಂದ್ಬಿಟ್ಟು. ಇವತ್ತು ಈ ಮಟ್ಟಕ್ಕೆ ನಮ್ಮ ಇಂಡಿಯನ್ ಟೀಮ್ ಒಂದು ವರ್ಲ್ಡ್ ಕಪ್ ಫೈನಲ್ ಬಂದು ಗೆಲ್ಲೋ ಸ್ಥಿತಿ ಬಂದಿದೆ ಅಂದ್ರೆ ನಮಗೆ ಬಹಳ ಹೆಮ್ಮೆ ಆಗತ್ತೆ. ನಮ್ದು ಪ್ರಯತ್ನ ಎಷ್ಟೋ ದಶಕಗಳಿಂದ ಮಾಡಿದ್ರು ಎಲ್ಲೋ ಒಂದ್ ಕಡೆ ಬಂದಿದೆ. ಸೊ ನಮಗೆ ಏನಂದ್ರೆ ಇವತ್ತು ನಾವು ನಮ್ಮ ಪ್ರೈಮ್ ಮಿನಿಸ್ಟರ್ ಕೇಳ್ಕೊತೀವಿ, ನಾವು ಏನಂದ್ರೆ ಇವತ್ತು ಈ ಗೆದ್ದಿದ್ಮೇಲೆ ಒಂದು ನೀವು ಅವ್ರಿಗೆಲ್ಲ ಫೆಲಿಸ್ಟೇಷನ್ ಮಾಡ್ತೀರಾ. ನೀವ್ ಮಾಡ್ಬೇಕಾದ್ರೆ ನಮ್ಮ ಒಂದು ಮನವಿ ಏನಂದ್ರೆ ನೀವು ಈ BCCI ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇಂಡಿಯಾ ಇದೆಯಲ್ಲ, ಅದ್ರೊಳಗೆ ಒಬ್ರು ಲೇಡಿನೂ ಇರ್ಬೇಕು. ಮೇಲ್ ಡಾಮಿನೇಟೆಡ್ ಬೋರ್ಡ್ ಆಗ್ಬಿಟ್ಟಿದೆ. ಸೊ ಅವತ್ತಿನ ದಿವಸ ಅವ್ರಿಗೆ ಸನ್ಮಾನ ಮಾಡ್ಬೇಕಾರೆ ಪ್ರೈಮ್ ಮಿನಿಸ್ಟರ್ ಅವರು BCCI ತಿಳಿಸ್ಬೇಕು, ದಯವಿಟ್ಟು ಇನ್ ಮುಂದೆ ಒನ್ ರೆಪ್ರೆಸೆಂಟೇಟಿವ್ ಲೇಡಿ ರೆಪ್ರೆಸೆಂಟೇಟಿವ್ ಇರ್ಬೇಕು, ವುಮೆನ್ ರೆಪ್ರೆಸೆಂಟೇಟಿವ್ ಇರ್ಬೇಕು ಅಂದ್ಬಿಟ್ಟು ಅವ್ರು BCCI ಹೇಳ್ಬೇಕು. ಯಾಕಂದ್ರೆ ಈ BCCI ರನ್ ಮಾಡ್ತಿರೋದೇ ಬಿಜೆಪಿ ಅವರು. ಸೊ ಪ್ರೈಮ್ ಮಿನಿಸ್ಟರ್ ಅವರು ಅದನ್ನ ಹೇಳಿದ್ರೆ ನಮ್ಮ ಇಂಡಿಯನ್ ಕ್ರಿಕೆಟ್, ವುಮೆನ್ಸ್ ಕ್ರಿಕೆಟ್ ಎಲ್ಲೋ ಲೆವೆಲ್ ಕೊಟ್ಟೋಗುತ್ತೆ. ಯಾವತ್ತೂ ನೋಡಿ ಅವ್ರನ್ನ ಹೇಳ್ತೀನಲ್ಲ, ಅವ್ರೆಲ್ಲ ಹೇಗೆ ಟ್ರಾವೆಲ್ ಮಾಡ್ತಿದ್ರೆ ಅಂದ್ರೆ ಪಾಪ ಬೇಜಾರಾಗತ್ತೆ ಇದ್ರ ಬಗ್ಗೆ ಹೇಳಕ್ಕೆ. ಟ್ರೈನ್ ಒಳಗೆ 3rd ಕ್ಲಾಸ್ ಇದ್ರೊಳಗೆ ಕೂತ್ಕೊಂಡು ಅದ್ರೊಳಗೆ ಜಾಗಣೆ ಸರಿ ಇರ್ತಿರ್ಲಿಲ್ಲ, ಟಾಯ್ಲೆಟ್ ಹತ್ರ ಎಲ್ಲ ಮಲ್ಕೊಂಡು ಬಂದು ಆಡಕ್ ಬರ್ತಿದ್ರು ಮಕ್ಳು. ಎಷ್ಟು ಕಷ್ಟಪಟ್ಟಿದ್ದಾರೆ. ಒಂದು ಡಾರ್ಮೆಟ್ರಿ ಒಳಗೆ ಒಂದು ಬಾತ್ರೂಮ್ ಇಟ್ಕೊಂಡು ಆಡ್ಕೊಂಡ್ ಬಂದವ್ರು. ಇವತ್ತು ಅವ್ರಿಗೆ ಇದೆಲ್ಲ ಫೆಸಿಲಿಟಿ ಕೊಟ್ಟಿದೆಯಲ್ಲ, ದೇವ್ರಿಗೆ ನಾವು ಥ್ಯಾಂಕ್ ಯು ಹೇಳ್ಬೇಕು. ಮತ್ತೆ BCCI ಎಫರ್ಟ್ ಹಾಕಿದೆ, ICCನೂ ಒಂದ್ ಲೆವೆಲ್ ತರ್ಸಿದೆ. ಈ ನಮ್ಮ ಬೋರ್ಡ್ ಮುಂಚೆನೆ ಮಾಡ್ಬೋದಾಯ್ತು, ಏನೋ ಲೇಟ್ ಆಗಿ ಮಾಡಿದ್ದಾರೆ. ಇವತ್ತು ನಮ್ಮ ಕ್ರಿಕೆಟ್ ಇಷ್ಟು ಮುಂದೆ ಬಂದಿದೆ ಅಂದ್ರೆ BCCI ಸಾಥ್ ಕೊಟ್ಟಿದ್ಗೆ ಆಗಿದೆ. ಯಾಕಂದ್ರೆ ಇಲ್ದವ್ರು ಆಗ್ತಾ ಇರ್ಲಿಲ್ಲ. ಎಷ್ಟೋ ಎನ್ಕರೇಜ್ಮೆಂಟ್ ಇದೆ, ಎಷ್ಟೋ ಟೂರ್ನಮೆಂಟ್ಸ್ ಇದೆ. ಸೊ ಎಲ್ಲೋ ನಾವು ನೋಡಕ್ ಹೋದ್ರೆ ಎಲ್ಲರೂ ಎಫರ್ಟ್ಸ್ ಇದೆ. ಮತ್ತೆ ಈ ಟೀಮು ಈಗ ನಾ ಹೇಳ್ಬೇಕಂದ್ರೆ ಮುಂಚೆ ರಜನಿ ವೇಣುಗೋಪಾಲ್ ಅಂತಿದ್ರು ಹೈದ್ರಾಬಾದ್ ಅವರು, ಅವ್ರೆಂತ ಪ್ಲೇಯರ್ ಅನ್ನ ಮರ್ತೇ ಬಿಟ್ಟಿದೀವಿ. ಸೊ ಅಂತವ್ರೆಲ್ಲ ಎಂತೆಂತ ಚಾಲೆಂಜ್ ಪ್ಲೇಯರ್ಸ್ ಇದ್ರು ಗೊತ್ತಾ. ಸೊ ಅದನ್ನೆಲ್ಲ ಜ್ಞಾಪಕ ಇಟ್ಕೋಬೇಕಾದ್ರೆ ನನ್ನ ಮೆಮರಿ ಒಳಗೆ ನಾ ಹೇಳ್ತೀನಿ, ಇವರೆಲ್ಲ ಯಾಕೆ ಎಲ್ಲೋ ಹೋದ್ರು ಇವರೆಲ್ಲ ಅಂದ್ಬಿಟ್ಟು. ಸೊ ಈಗಿನ ಜನರೇಷನ್ಗೆ ಒಳ್ಳೆ ಎನ್ಕರೇಜ್ಮೆಂಟ್ ಇದೆ. ಈಗಿನ ನಾವ್ ನೋಡ್ತಾ ಇದ್ರೆ ಅಕಾಡೆಮೀಸ್, ನಾವೊಂದು ಅಕಾಡೆಮಿ ರನ್ ಮಾಡ್ತೀವಿ, ಪ್ಯಾಂಥರ್ಸ್ ಕ್ರಿಕೆಟ್ ಅಕಾಡೆಮಿ. ನಾವು ಅಷ್ಟು ಟೂರ್ನಮೆಂಟ್ಸ್ ಮಾಡ್ತಾ ಇರ್ತೀವಿ ಲೇಡೀಸ್ಗೆ. ಈಗ ಎಷ್ಟೋ ಮಕ್ಕಳು ಆಡಕ್ ಶುರು ಮಾಡ್ತಿದ್ದಾರೆ, ಗರ್ಲ್ಸ್ ಬರ್ತಿದ್ದಾರೆ. ದಟ್ ಇಸ್ ಅ ಗ್ರೇಟ್ ಸೈನ್. ಈ ವುಮೆನ್ಸ್ ಕ್ರಿಕೆಟ್ ನಾವೇನೋ ವರ್ಲ್ಡ್ ಕಪ್ ಗೆದ್ಬಿಟ್ರೆ ನಮ್ಗೆ 1983 ಹೇಳಿದ್ರಲ್ಲ ಏನಾಯ್ತು ಅಂದ್ಬಿಟ್ಟು, ಆಮೇಲೆ 2011 ಏನಾಯ್ತು ಅಂದ್ಬಿಟ್ಟು, ಅದೇ ತರ ಲೆವೆಲ್ ಇಂಟ್ರೆಸ್ಟ್ ಬರುತ್ತೆ. ಇನ್ನ ಮಕ್ಕಳು ಆಡ್ತಾರೆ, ಇನ್ನ ಪೇರೆಂಟ್ಸ್ ಎನ್ಕರೇಜ್ ಮಾಡ್ತಾರೆ. ಯಾಕಂದ್ರೆ ಸ್ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್, ಬೇರೆ ಎಜುಕೇಶನ್ ಅಲ್ಲ. ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂದ್ರೆ ಸ್ಪೋರ್ಟ್ಸ್ ಇರ್ಬೇಕು. ಅದ್ರೊಳಗೆ ಗೆಲ್ಲೋದು ಸೋಲೋದು ಜನಕ್ಕೆ ಗೊತ್ತಾಗತ್ತೆ, ಇರುತ್ತೆ. ನೋಡೋಣ ಇವತ್ತಿನ ಮ್ಯಾಚು. ನಾನ್ ನಿಮಗೆ ಹೇಳ್ಬೇಕಂದ್ರೆ 100% ವಿಲ್ ವಿನ್ ದಿಸ್ ಮ್ಯಾಚ್. ಯಾಕಂದ್ರೆ ಸೌತ್ ಆಫ್ರಿಕಾ ಮಾಡಿರ್ಬೋದು, ನಮ್ಗೆ ಸೋಲ್ಸಿರ್ಬೋದು, ಬಟ್ ಇವತ್ತಿನ ದಿವಸ ಇದು ನಮ್ಮ ಮ್ಯಾಚ್ ಅಂದ್ಬಿಟ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ.